ಆದಿಕಾಂಡ 25ನೇ ಅಧ್ಯಾಯ 22ನೇ ವಾಕ್ಯವನ್ನು ನೋಡಿರಿ. ಆದಿಕಾಂಡ 25ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯದಲ್ಲಿ ರೆಬೆಕ್ಕಳು ಅವಳು ಈಗ ಗರ್ಭವನ್ನು ಧರಿಸಿದ್ದಾಳೆ. ಈಗ ಅವಳ ಗರ್ಭದಲ್ಲಿ ನಡೆಯುತ್ತಾ ಇದೆ ಅಲ್ಲವೇ? ಆದರೆ ಏನು ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ ಅಲ್ಲವೇ? ಯಾಕೆ ಈ ರೀತಿ ಇದೆ ಎಂಬುದಾಗಿ ಗೊತ್ತಿಲ್ಲ. ಈ ರೆಬೆಕ್ಕಳು ಒಂದು ಹೆಣ್ಣು, ಮೊದಲ ಪ್ರಸವ, ಮೊದಲ ಹೆರಿಗೆ ಎಂದರೇನೆ ಒಂದು ರೀತಿಯ ಭಯವನ್ನು ಆವರಿಸಿಕೊಳ್ಳುತ್ತದೆ ಅಲ್ಲವೇ? ಹಾಗಾದರೆ ಅವಳು ಕೂಡ ಒಂದು ಹೆಣ್ಣು ತಾನೆ. ಅಲ್ಲಿ ಅತ್ತೆಯವರು ಇದ್ದಿದ್ದರೆ ಅತ್ತೆಯ ಬಳಿ ಕೇಳಬಹುದಾಗಿತ್ತು. ಈ ರೀತಿ ಆಗುತ್ತಿದೆ, ಆ ರೀತಿ ಆಗುತ್ತಿದೆ ನನ್ನ ಗರ್ಭದಲ್ಲಿ, ಇದಕ್ಕೆ ಏನು ಕಾರಣ ಎಂದು ಕೇಳುತ್ತಿದ್ದಳು. ಆಗ ಅತ್ತೆ ಎಲ್ಲವನ್ನು ಬಿಡಿಸಿ ಹೇಳಿಕೊಡುತ್ತಿದ್ದರು. ಆದರೆ ಬಂದು ಮಾವನವರು ಆಗಿದ್ದರೂ ಕೂಡ ಅವರು ಗಂಡಸು, ಅವರ ಬಳಿ ಕೇಳಲು ಆಗುವುದಿಲ್ಲ. ಈಸಾಕ್ ಕೂಡ ಗಂಡ ಆದರೂ ಅವರ ಬಳಿ ಕೂಡ ಕೇಳಲು ಆಗುವುದಿಲ್ಲ. ಈಗಿನ ಕಾಲ ಆಗಿದ್ದರೆ ಕೇಳುತ್ತಿದ್ದರು ಏನೋ. ಈಗ ಎಲ್ಲ ಫ್ರೀಡಮ್ ಅಲ್ಲವೇ? ಎಲ್ಲರ ಬಳಿ ಕೇಳುತ್ತಿದ್ರು. ಆದರೆ ಆ ಕಾಲದಲ್ಲಿ ಈಗಿನ ಕಾಲದ ರೀತಿ ಫ್ರೀಡಮ್ ಇರಲಿಲ್ಲ ಅಲ್ಲವೇ? ಓಕೆ, ಈಗ ರೆಬೆಕ್ಕಳು ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ, ನನ್ನ ಗರ್ಭದಲ್ಲಿ ಈ ರೀತಿಯಾಗಿ ಎಲ್ಲ ನಡೆಯುತ್ತಾ ಇದೆಯಲ್ಲ, ಏನ್ ಮಾಡುವುದು ಎಂಬುದಾಗಿ ಯೋಚಿಸುತ್ತಿರುವಾಗ ಅವಳಲ್ಲಿ ಭಯ ಹುಟ್ಟಿತ್ತು. ಅವಳು ಒಂಟಿಯಾಗಿ ಬಿಡಲ್ಪಟ್ಟ ಪರಿಸ್ಥಿತಿ. ಈ ರೀತಿಯಾಗಿ ಭಯ ಬಂದಾಗ ಕರ್ತನ ಬಳಿಯಲ್ಲಿ ವಿಚಾರಿಸಲಿಕ್ಕೆ ಹೋದಳು. ಎಲ್ಲಿಗೆ ಹೋಗಿರಬಹುದು? ಈಗಿನ ರೀತಿ ಆದರೆ ಚರ್ಚ್ ಇದೆ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ರೂಮಿಗೆ ಹೋಗುತ್ತೇವೆ. ಆದರೆ ಆ ಕಾಲದಲ್ಲಿ ಏನು ಇಲ್ಲ ಅಲ್ಲವೇ? ದೇವ ದರ್ಶನದ ಗುಡಾರ ಕೂಡ ಇಲ್ಲ, ದೇವಾಲಯನೂ ಕೂಡ ಇಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಿಚಾರಿಸಲಿಕ್ಕೆ ಹೋದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೆಯಲ್ಲ, ತನ್ನ ಗಂಡ ಅಡವಿಗೆ ಹೋಗಿ ಪ್ರಾರ್ಥಿಸಲು ಹೋಗುತ್ತಿದ್ದ. ಅವರು ಯಜ್ಞವೇದಿಯನ್ನು ಕಟ್ಟಿ ಅಬ್ರಾಮ್ ಆರಾಧನೆ ಮಾಡುತ್ತಿದ್ದ. ಆ ರೀತಿಯಾದಂತಹ ಯಜ್ಞವೇದಿ ಇದ್ದಿರಬಹುದು. ಒಂದು ವೇಳೆ ಅಲ್ಲಿ ಹೋಗಿ ಪ್ರಾರ್ಥಿಸಿರಬಹುದು. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ನನ್ನ ಗರ್ಭದಲ್ಲಿ ಏನು ನಡೆಯುತ್ತಾ ಇದೆ ಎಂದು ಗೊತ್ತಾಗುತ್ತಾ ಇಲ್ಲ. ನಾನು ಯಾರ ಹತ್ತಿರ ಹೋಗಲಿ ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ಆದ್ದರಿಂದ ನಿಮ್ಮ ಬಳಿ ಬಂದು ಕೇಳುತ್ತಾ ಇದ್ದೇನೆ, ವಿಚಾರಿಸುತ್ತಾ ಇದ್ದೇನೆ. ಆಗ ಕರ್ತರು ಮಾತನಾಡುತ್ತಾ ಇದ್ದಾರೆ ಅವಳ ಬಳಿ. ನಿನ್ನ ಗರ್ಭದಲ್ಲಿ ಅವಳಿ ಮಕ್ಕಳು ಇದ್ದಾರೆ. ಈ ಇಬ್ಬರು ಮಕ್ಕಳಲ್ಲಿ 2 ಜನಾಂಗಗಳು ಬರುತ್ತದೆ. ಎಲ್ಲ ವಿಷಯಗಳು ದೇವರು ರೆಬೆಕ್ಕಳ ಬಳಿ ಮಾತನಾಡಿದರು. ಸ್ಪಷ್ಟವಾಗಿ ಮಕ್ಕಳ ಕುರಿತಾಗಿ ಹಾಗೂ ಭವಿಷ್ಯತ್ ಆಗುವ ಬಗ್ಗೆ, ಫ್ಯೂಚರ್ ಬಗ್ಗೆ ಕೂಡ ಹೇಳಿ ವಿಚಾರಿಸಿ ಎಲ್ಲವನ್ನು ಸ್ಪಷ್ಟವಾಗಿ ವಿವರಿಸಿ ಮಾತನಾಡಿದರು. ತನ್ನ ಮಕ್ಕಳ ಬಗ್ಗೆ ಈಗ ರೆಬೆಕ್ಕಳಿಗೆ ತುಂಬ ಸಮಾಧಾನ ಹಾಗೂ ಸಂತೋಷವಾಯಿತು. ಹಾಗಾದರೆ ದೇವರ ಬಳಿಯಲ್ಲಿ ವಿಚಾರಿಸುವಂತ ಒಂದು ಹೆಂಡತಿಯಾಗಿದ್ದಳು. ಗಂಡ ಧ್ಯಾನಿಸುವವನು, ಹೆಂಡತಿ ದೇವರ ಬಳಿಯಲ್ಲಿ ವಿಚಾರಿಸುವವಳು ಆಗಿದ್ದಳು. ರೆಬೆಕ್ಕಳು ಮತ್ತು ಈಸಾಕನು ಈ ರೀತಿಯಾಗಿ ಕುಟುಂಬ ಇದ್ರೆ ಹೇಗಿರ್ತದೆ ಅಲ್ಲವೇ ನಮ್ಮ ಜೀವಿತದಲ್ಲಿ? ಹಾಗಾದರೆ ಗಂಡ ಹೆಂಡತಿ ಇದನ್ನು ಅರ್ಥ ಮಾಡಿಕೊಂಡು ಇರಬೇಕು. ನೀವು ಸಂತೋಷವಾಗಿ ಇರಲಿಕ್ಕೆ ಹೆಂಡತಿ ಮಾತ್ರ ಪ್ರಾರ್ಥನೆ ಮಾಡಿದರೆ ಸಾಲುವುದಿಲ್ಲ, ಗಂಡನು ಮಾತ್ರ ಪ್ರಾರ್ಥನೆ ಮಾಡಿದರೆ ಸಾಲುವುದಿಲ್ಲ. ಗಂಡನು ದೇವರನ್ನ ಧ್ಯಾನಿಸಬೇಕು, ಹೆಂಡತಿಯು ದೇವರ ಬಳಿ ವಿಚಾರಿಸುವವಳು ಆಗಿರಬೇಕು. ಆಗ ಮಾತ್ರವೇ ನಿಮ್ಮ ಕುಟುಂಬಗಳಲ್ಲಿ ಸಂತೋಷ, ನೆಮ್ಮದಿಯಾಗಿರಲು ಸಾಧ್ಯ. ನೀವು ಕರ್ತರ ಬಳಿಯಲ್ಲಿ ವಿಚಾರಣೆ ಮಾಡುತ್ತೀರಾ? ಯಾವುದೋ ಒಂದು ವಿಷಯಕ್ಕೂ ಗಂಡನ ಬಳಿ ಜಗಳವಾಡುತ್ತಾ ಇದ್ದೀರಾ? ನಾನು ನಿಮ್ಮ ಬಳಿ ತಾನೇ ಹೇಳಲಿಕ್ಕೆ ಆಗುವುದು ಎಂಬುದಾಗಿ ಗಂಡನ ಕೋಪದಿಂದ ಇದ್ದೀರಾ? ಇದು ತಪ್ಪು. ಮೊದಲು ದೇವರ ಬಳಿ ಹೋಗಿರಿ, ಬಾಗಿಲನ್ನು ಮುಚ್ಚಿರಿ, ದೇವರ ಬಳಿ ಪ್ರಾರ್ಥಿಸಿರಿ. ದೇವರೇ, ನಾನು ನಿಮ್ಮ ಬಳಿ ಬಂದಿದ್ದೇನೆ, ನನ್ನ ಸಮಸ್ಯೆಗಳನ್ನು ಹೇಳುತ್ತಾ ಇದ್ದೇನೆ, ನೀವು ನನಗೆ ಆಲೋಚನೆಯನ್ನು ಕೊಡಿರಿ. ಕರ್ತರ ಬಳಿಯಲ್ಲಿ ವಿಚಾರಿಸಿರಿ. ಸುಮ್ಮನೆ ಯಾವುದಕ್ಕೂ ಕೂಡ, ಚಿಕ್ಕ ಕಾರಣಕ್ಕೂ ಕೂಡ ಜಗಳ, ಗುಣಗುಟ್ಟುವುದು, ಕೋಪ ಮಾಡಿಕೊಳ್ಳುವುದು ಇದು ಬೇಡ. ಮೊದಲು ದೇವರ ಬಳಿಗೆ ಹೋಗಿರಿ, ಅವರ ಬಳಿ ಕೋಪ ಮಾಡಿಕೊಳ್ಳಿರಿ. ನನ್ನ ಹತ್ತಿರ ಏನು ಅಂತ ಇದೆ? ನನ್ನ ಬಳಿ ಯಾಕೆ ಈ ರೀತಿ ಎಲ್ಲ ಒಂದು ಸಮಸ್ಯೆ? ನನ್ನ ಬಳಿ ಇದು ಏನು ಕೂಡ ಇಲ್ಲ ಅಲ್ಲವೇ? ಯಾಕೆ ನನ್ನನ್ನು ಈ ರೀತಿಯಾಗಿ ಇಟ್ಟಿದ್ದೀರಾ? ನನಗೆ ವಿವರಣೆಯನ್ನು ಕೊಡಿರಿ ಎಂಬುದಾಗಿ ದೇವರ ಬಳಿ ಕೇಳಿರಿ. ಅವರು ತಾಳ್ಮೆಯಿಂದ ಹೇಳಿಕೊಡುತ್ತಾರೆ. ವಿಚಾರಿಸಬೇಕು ದೇವರ ಬಳಿ. ಇದು ಒಳ್ಳೆಯ ಅದ್ಭುತವಾದಂತಹ ಒಂದು ಕಾರ್ಯ. ಇದು ಈಸಾಕನ ಮತ್ತು ರೆಬೆಕ್ಕಳ ಕುಟುಂಬದಿಂದ ಕಲಿತುಕೊಳ್ಳುವ ಕಾರ್ಯ. ತಂದೆಯ ದೇವರೇ, ಪರಲೋಕದಲ್ಲಿ ಆಸನವಾಗಿರುವ ಯೇಸುವೆ, ಹೌದು ತಂದೆಯೇ, ರೆಬೆಕ್ಕಳು ಹೇಗೆ ನಿಮ್ಮ ಬಳಿ ಬಂದು ವಿಚಾರಿಸಿದಳು, ಅದೇ ಪ್ರಕಾರ ನಾವು ಕೂಡ ನಿಮ್ಮ ಬಳಿ ವಿಚಾರಿಸುವುದಕ್ಕೆ ಈ ಒಂದು ಕ್ಷಣದಲ್ಲಿ, ಈ ಒಂದು ವಾಕ್ಯದಲ್ಲಿ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ಇಷ್ಟು ದಿನ ನಾವು ನಿಮ್ಮ ಬಳಿ ವಿಚಾರಿಸದೆ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ನಮ್ಮನ್ನು ಕ್ಷಮಿಸಿರಿ. ಯಾವಾಗಲೂ ಚಿಕ್ಕ ಕಾರ್ಯ ಇರಲಿ, ದೊಡ್ಡ ಕಾರ್ಯ ಇರಲಿ, ನಿಮ್ಮ ಬಳಿ ಬಂದು ಪ್ರಾರ್ಥಿಸಲು, ವಿಚಾರಿಸಲು ನಮಗೆ ನಿಮ್ಮ ಜ್ಞಾನ ವಿವೇಕವನ್ನು ಕೊಟ್ಟದಕ್ಕಾಗಿ, ನಿಮ್ಮ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ.